ಪ್ರೀತಿಯ ಸ್ನೇಹಿತರೆ, ನಾನು ನಮ್ಮ ಮನೆಯ ವಿಧಾನದಲ್ಲಿ ಮಾಡುವಂಥ ರವೆ ದೋಸೆಯ ರೆಸಿಪಿಯನ್ನು ತೋರಿಸಿದ್ದೀನಿ. ದಯಮಾಡಿ ಎಲ್ಲರೂ ಸಂಪೂರ್ಣವಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ, ಮಾಡಿ, ತಿನ್ನಿ. ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಹೊಸ್ದಾಗಿ ಯಾರಾದರೂ ನನ್ನ ಸ್ನೇಹಿತರು ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಾಯಿದ್ರೆ ದಯಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಜೈ ಗಣೇಶ ಕುಟುಂಬದ ಸದಸ್ಯರಾಗಿ ನಿಮ್ಮ ಪ್ರೋತ್ಸಾಹ ಬೆಂಬಲ ಕೊಡಬೇಕು ಅಂತ ಕೇಳ್ಕೊತೀನಿ. ಬನ್ನಿ, ತಡ ಯಾತಕ್ಕೆ, ವಿಡಿಯೋ ಶುರು ಮಾಡೋಣ. ಹಾಯ್, ಹಲೋ, ನಮಸ್ತೆ, ಶುಭೋದಯ ಸ್ನೇಹಿತರೆ. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ನಾನು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾಯಿದ್ದೀನಿ. ಇವತ್ತು ನಾನು ಒಂದು ರವೆ ದೋಸೆಯನ್ನು ಮಾಡ್ತಾಯಿದ್ದೀನಿ. ಆ ರವೆ ದೋಸೆಗೆ ನಾನು ಯಾವ ರೀತಿ ಮಾಡ್ತೀನಿ, ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ನ ತೊಗೊಂಡಿದ್ದೀನಿ ಅನ್ನೋದನ್ನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ನೋಡಿ, ಎಲ್ಲವನ್ನು ಈ ಗ್ಲಾಸ್ನ ಒಂದು ಅಳತೆಯಲ್ಲಿ ನಾನು ತೊಗೊಂಡಿದ್ದೀನಿ. ನಿಮ್ಮಲ್ಲಿ ಯಾವುದು ಅವೈಲಬಿಲಿಟಿ ಇರುತ್ತೆ, ಎಷ್ಟು ಜನಕ್ಕೆ ನೀವು ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆ ರೀತಿ ಪಾತ್ರೆಯನ್ನು ಅಥವಾ ಗ್ಲಾಸನ್ನು ನೀವು ಬಳಸಿ. ನೋಡಿ, ಈ ಗ್ಲಾಸ್ನಲ್ಲಿ 1 ಗ್ಲಾಸ್ ಸಂಪೂರ್ಣ ತಲೆ ತುಂಬಿ ಚಿರೋಟಿ ರವೆಯನ್ನು ತೊಗೊಂಡಿದ್ದೀನಿ. ಉಪ್ಪಿಟ್ಟು ರವೆ ಇದ್ರೂ ನಡೆಯುತ್ತೆ. ಇದೇ ಗ್ಲಾಸಲ್ಲಿ ಅರ್ಧ ಗ್ಲಾಸು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ನೀವು ಅಂಗಡಿಯಿಂದ ತಂದಿದ್ರಾದರೂ ಆಗ್ಬೋದು, ಮನೆಯಲ್ಲಿ ಮಾಡಿದಂಥ ಅಕ್ಕಿ ಹಿಟ್ಟಾದರೂ ಆಗ್ಬೋದು. ಇಲ್ಲಿ ಇದೇ ಗ್ಲಾಸ್ನ ಅಳತೆಯಲ್ಲಿ 1/4 ಗ್ಲಾಸಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ. ನೀವು ಮೈದಾ ಹಿಟ್ಟು ಬೇಕಾದರೂ ಬಳಸ್ಬೋದು. ಮತ್ತು ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಜೀರಿಗೆ, ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು. ಹಸಿಮೆಣಸಿನ್ಕಾಯಿನೂ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಇಲ್ಲಿ ನಾನು ಆಷಾಢ ನವರಾತ್ರಿಯ ವ್ರತದಲ್ಲಿರೋದ್ರಿಂದ ಈರುಳ್ಳಿಯನ್ನು ಬಳಸ್ತಾ ಇಲ್ಲ. ಇಲ್ಲಾಂದರೆ ನೀವು ಈರುಳ್ಳಿಯನ್ನು ಸಹ ಸಣ್ಣ ಸಣ್ಣದಾಗಿ ಹೆಚ್ಚಿ ಹಾಕ್ಕೋಬೋದು. ಈಗ ಇದನ್ನೆಲ್ಲ ಒಂದು ಪಾತ್ರೆಗೆ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮೊದಲು ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಇದೇ ಗ್ಲಾಸ್ನಲ್ಲಿ 4 ಗ್ಲಾಸ್ ನೀರನ್ನ ಹಾಕ್ಕೋಬೇಕು. ನೀವು ಯಾವ ಗ್ಲಾಸ್ನಲ್ಲಿ, ಯಾವ ಪಾತ್ರೆಯಲ್ಲಿ ನೀವು ರವೆಯನ್ನು ಬಳಸಿರ್ತೀರ ಅದೇ ಗ್ಲಾಸ್ನಲ್ಲಿ ಅಥವಾ ಅದೇ ಪಾತ್ರೆಯಲ್ಲಿ 4 ಪಟ್ಟು ನೀರನ್ನು ಹಾಕ್ಕೋಬೇಕು. ಸ್ವಲ್ಪನೇ ಹಾಕ್ಕೊಂಡು ಗಂಟಿಲ್ಲದೆ ಬರದೇ ಇದ್ದಂಗೆ ನಮ್ಮ ಈ ಅಂಗೈಯಲ್ಲೇ ಕಲಿಸ್ಕೋಬೇಕು. ಸೌಟಿಗೆ ಗಿವುಟೆಲ್ಲ ಬಳಸೋಕ್ಕೆ ಹೋಗಬೇಡಿ. ಈ ಅಂಗೈಯಲ್ಲೇ ಚೆನ್ನಾಗಿ ಕಲಿಸ್ಕೊಳ್ಳಿ. ಎಷ್ಟು, 1 ಚಿರೋಟಿ ರವೆ ಗ್ಲಾಸ್ನಲ್ಲಿ ತೊಗೊಂಡಿದ್ರೆ 4 ಗ್ಲಾಸ್ ನೀರನ್ನು ಹಾಕ್ಕೊಳ್ಳಿ. ಈ ಅಳತೆಯಲ್ಲಿ ನೀವು ಮಾಡಿಕೊಂಡು ಒಂದು 10 ರಿಂದ 15 ನಿಮಿಷ ನಾವಿದನ್ನು ರೆಸ್ಟ್ ಕೊಡಬೇಕು. ನಂತರ ನಾನು ನಿಮಗೆ ಶೇರ್ ಮಾಡ್ತೀನಿ. ಸ್ನೇಹಿತರೆ ನೋಡಿ, ನನ್ನ ಅಂಗೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 4 ಗ್ಲಾಸ್ ನೀರು ಹಾಕಿ ಈಗ ಇದನ್ನು ಒಂದು ತಟ್ಟೆಯನ್ನು ಮುಚ್ಚಿ ನಾನು ಒಂದು 15 ನಿಮಿಷ ರೆಸ್ಟಿಗೆ ಪಕ್ಕಕ್ಕೆ ಬಿಟ್ಬಿಡ್ತೀನಿ. ನಂತರ ದೋಸೆ ತವಾನ ಇಟ್ಟು ಹಾಕಬೇಕಾದ್ರೆ ನಾನು ನಿಮಗೆ ತೋರಿಸ್ತೀನಿ. ಸ್ನೇಹಿತರೆ, ಒಂದು 15 ನಿಮಿಷ ಆಗಿದೆ. ನೋಡಿ, ಈ ಹದದಲ್ಲಿದೆ. ಈಗ ಸಾಕು, ಇಷ್ಟಿದ್ರೆ. ಸ್ನೇಹಿತರೆ ನೋಡಿ, ದೋಸೆ ಹೆಂಚಿಟ್ಟಿದ್ದೀನಿ, ಕಾದು ಬಂದಿದೆ. ನೋಡಿ, ಈ ರೀತಿ ಕಾದಿರಬೇಕು ದೋಸೆ ಹೆಂಚು. ಈಗ ದೋಸೆ ಸಂಪಣವನ್ನು ಸಂಪೂರ್ಣ ಮಿಕ್ಸ್ ಮಾಡ್ಕೋಬೇಕು. ಯಾಕೆಂದರೆ ರವೆ ಅಡಿಯಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಟಿರುತ್ತೆ. ಆದ್ದರಿಂದ ಪ್ರತಿ ಬಾರಿ ಬಿಡಬೇಕಾದ್ರೂ ನೀವು ಹೀಗೆ ಮಿಕ್ಸ್ ಮಾಡಿಕೊಂಡೇ ಬಿಡಬೇಕು, ನೆನಪಿರಲಿ. ನೋಡಿದ್ರಲ್ಲ, ಈಗ ದೋಸೆ ಬೇಯಲಿ. ಸ್ನೇಹಿತರೆ ನೋಡಿ, ದೋಸೆ ಬೆಂದು ಬಂದಿದೆ. ಈಗ ನಾನು ಪರಿಶುದ್ಧವಾದ ಕಡಲೆಕಾಯಿ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಸ್ನೇಹಿತರೆ, ನಾನು ಒಂದು ತಟ್ಟೆಯನ್ನು ಮುಚ್ಚಿ ನಾನು ಬೇಯಿಸ್ಕೊಂಡಿದ್ದೆ, ಚೆನ್ನಾಗಿ ಬೆಂದು ಬಂದಿದೆ. ಈಗ ತೆಗಿಯೋಣ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ನೋಡ್ತಾ ಇದ್ದೀರಲ್ಲ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಗರಿಯಾದ ಈ ರೀತಿಯ ರವೆ ದೋಸೆಗಳನ್ನ ನೀವು ಮನೆಯಲ್ಲಿ ಮಾಡ್ಕೊಳ್ಳಿ. ಈ ಮಳೆ ಗಾಳಿಗೆಲ್ಲ ಚೆನ್ನಾಗಿರುತ್ತೆ. ಚಟ್ನಿ ಆದರೂ ಮಾಡ್ಕೊಳ್ಳಿ, ಸಾಗು ಆದರೂ ಮಾಡ್ಕೊಳ್ಳಿ. ನಾನು ಸಾಂಬಾರು ಮಾಡ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಹೇಗಿತ್ತು ಅಂತ ನನಗೆ ತಿಂದು ಮರೆಯದೆ ತಿಳಿಸಿ.
ರೀತಿಯ ಸ್ನೇಹಿತರೆ ನೋಡಿ, ನಾನು ರವೆ ದೋಸೆಯನ್ನು ತಿನ್ನೋ ಕೂತ್ಕೊಂಡಿದ್ದೀನಿ ನೋಡಿ. ಚೆನ್ನಾಗಿ ಬಂದಿದೆ ರೀ. ನೀವು ಮಾಡ್ಕೊಳ್ಳಿ, ಹೇಗಿತ್ತು ಅಂತ ಮರೆಯದೆ ಕಮೆಂಟ್ನಲ್ಲಿ ತಿಳಿಸಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಪ್ರೋತ್ಸಾಹ ಬೆಂಬಲವನ್ನು ಕೊಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಬರ್ತೀನಿ. ನಮಸ್ಕಾರಗಳು. ಜೈ ಗಣೇಶ. ಸೂಪರ್ ಆಗಿದೆ, ಗರ್ಗರಿಯಾಗಿದೆ. ಮಾಡ್ಕೊಳ್ಳಿ.